ನಮಸ್ಕಾರ ಸ್ನೇಹಿತರೆ, ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಸಖತ್ತಾಗಿದ್ದೀರಾ ಅಂತ ಅಂದ್ಕೊಳ್ತೀನಿ. ಇನ್ನೊಂದು ವಿಡಿಯೋಗೆ ಸ್ವಾಗತ. ಇವತ್ತಿನ ನಮ್ಮ ಸವಾರಿ ಊಟಿಯ ELK ಬೆಟ್ಟದ ಮುರುಗನ್ ದೇವಸ್ಥಾನಕ್ಕೆ. ನೀಲಗಿರಿ ಪರ್ವತ ಶ್ರೇಣಿಗಳ ಮಡಿಲಲ್ಲಿ ಮಂಜಿನ ಹೊದಿಕೆಯ ನಡುವೆ ಶಾಂತವಾಗಿ ನೆಲೆಸಿರುವ ಪವಿತ್ರ ಸ್ಥಳವೇ ಊಟಿಯ ELK ಬೆಟ್ಟದ ಮುರುಗನ್ ದೇವಸ್ಥಾನ. ಪ್ರಕೃತಿ ಪ್ರೇಮಿಗಳಿಗೂ ಆಧ್ಯಾತ್ಮವನ್ನು ಹುಡುಕುವ ಭಕ್ತರಿಗೂ ಈ ಸ್ಥಳ ಒಂದು ಅದ್ಭುತ ಅನುಭವವನ್ನು ನೀಡುತ್ತದೆ. ELK ಹಿಲ್ ಮೇಲ್ಭಾಗದಲ್ಲಿರುವ ಈ ದೇವಾಲಯಕ್ಕೆ ತೆರಳುವಾಗ ಎರಡೂ ಬದಿಗಳಲ್ಲಿ ಹಸಿರು ಬೆಟ್ಟಗಳು, ಮಂಜಿನಿಂದ ಮುಚ್ಚಿದ ಮರಗಳು ಮನಸ್ಸಿಗೆ ಅತಿಯಾದ ಶಾಂತಿಯನ್ನು ನೀಡುತ್ತವೆ. ದೇವಾಲಯದ ಪ್ರವೇಶ ದ್ವಾರದಲ್ಲಿ ಕಾಣುವ ಸುಮಾರು 40 ಅಡಿ ಎತ್ತರದ ಭಗವಾನ್ ಮುರುಗನ್ ಅವರ ಭವ್ಯ ಪ್ರತಿಮೆ ಇದೆ. ಭಕ್ತರನ್ನು ದೂರದಿಂದಲೇ ಆಕರ್ಷಿಸುತ್ತದೆ. ಈ ಪ್ರತಿಮೆ ಮಲೇಷಿಯಾದ ಪ್ರಸಿದ್ಧ ಬಾಟು ಗುಹೆಗಳ ಮುರುಗನ್ ಪ್ರತಿಮೆಯ ಮಾದರಿಯಲ್ಲೇ ನಿರ್ಮಿಸಲಾಗಿದೆ. ಇಲ್ಲಿ ಭಗವಾನ್ ಮುರುಗನ್ ಅವರು ಶಕ್ತಿ, ಜ್ಞಾನ ಮತ್ತು ವಿಜಯದ ಸಂಕೇತವಾಗಿ ಪೂಜಿಸಲಾಗುತ್ತದೆ. ಅವರ ಜೊತೆಯಲ್ಲಿ ಶ್ರೀ ಗಣಪತಿ, ಭಗವಾನ್ ಶಿವ, ಶಕ್ತಿದೇವಿ ಮತ್ತು ನವಗ್ರಹ ದೇವತೆಗಳ ದೇವಾಲಯಗಳು ಇಲ್ಲಿ ಕಂಡುಬರುತ್ತವೆ. ದೇವಾಲಯದ ಮೇಲ್ಭಾಗದಿಂದ ನೋಡಿದರೆ ಊಟಿ ಪಟ್ಟಣ, ಹಸಿರು ತೋಟಗಳು ಮತ್ತು ಮಂಜಿನ ಹೊದಿಕೆಯ ದೃಶ್ಯಗಳು ಕಣ್ಣಿಗೂ ಮನಸ್ಸಿಗೂ ಆನಂದವನ್ನು ನೀಡುತ್ತವೆ. ಅನೇಕರಿಗೆ ಇದು ಕೇವಲ ದೇವಾಲಯವಲ್ಲ, ಒಂದು ಆಧ್ಯಾತ್ಮಿಕ ವಿಶ್ರಾಂತಿ ಕೇಂದ್ರವೂ ಹೌದು. ಇಲ್ಲಿ ಅತ್ಯಂತ ಭಕ್ತಿಯಿಂದ ಆಚರಿಸಲಾಗುವ ಹಬ್ಬವೆಂದರೆ ತೈಪೂಸಂ ಉತ್ಸವ. ಈ ಸಂದರ್ಭದಲ್ಲಿ ಭಕ್ತರು ಕವಡಿ ಅಟ್ಟಂ, ಹಾಲು ಮತ್ತು ಹಣ್ಣುಗಳ ಅರ್ಪಣೆಯೊಂದಿಗೆ ಭಗವಾನ್ ಮುರುಗನ್ನಿಗೆ ಶ್ರದ್ಧಾಭಾವದಿಂದ ಪೂಜೆ ಸಲ್ಲಿಸುತ್ತಾರೆ. ಈ ಉತ್ಸವದ ವೇಳೆ ದೇವಾಲಯ ಸಂಪೂರ್ಣ ಭಕ್ತಿ ಸೌರಭದಿಂದ ತುಂಬಿರುತ್ತದೆ. ಊಟಿಗೆ ಭೇಟಿ ನೀಡುವ ಪ್ರತಿಯೊಬ್ಬರೂ ಈ ELK ಹಿಲ್ ಮುರುಗನ್ ದೇವಸ್ಥಾನಕ್ಕೆ ಬಂದು ಪ್ರಕೃತಿಯ ಮಡಿಲಲ್ಲಿ ಭಗವಂತನ ದರ್ಶನ ಪಡೆದು ಮನಸ್ಸಿನ ಶಾಂತಿ ಮತ್ತು ಪುನಶ್ಚೇತನವನ್ನು ಅನುಭವಿಸಲೇಬೇಕು.